ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ
ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿ ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿ ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಭೀಕರವಾದಂತಹ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇತ್ತಲ್ಲ, ಆ ಬಸ್ ಹೊತ್ತಿ ಉರಿತಾ ಇದ್ರೆ ಅದರ ಒಳಗಡೆ ಸಜೀವ ದಹನ ಆದವರು 8 ಜನ. ಇದು ಯಾರು ಅನ್ನೋದ್ರ ಬಗ್ಗೆ ಈಗ ಈ ಭೀಕರ ಬಸ್ ದುರಂತದಲ್ಲಿ ಯಾರು ಮೃತಪಟ್ಟಿದ್ರಲ್ಲ ಅವರ ಗುರುತು ಪತ್ತೆ ಹಚ್ಚೋದೇ ಈಗ ಅತಿ ದೊಡ್ಡ ಸವಾಲಾಗಿದೆ. ಯಾಕಂತ ಹೇಳಿದ್ರೆ ಮಾಂಸದ ಮುದ್ದೆಯಂತ ಹೋಗಿದೆ ದೇಹಗಳು. ಈ ಬಸ್ ದುರಂತದಲ್ಲಿ 3 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. 3 ಜನ ಇದೇ ಬಸ್ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 3 ಜನ ಪ್ರಯಾಣಿಕರು ಭಟ್ಕಳದ ರಶ್ಮಿ, ಚನ್ನರಾಯಪಟ್ಟಣದ ಮಾನಸ ಹಾಗೆ ನವ್ಯ. ರಶ್ಮಿ, ಮಾನಸ, ನವ್ಯ ಇವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. 3 ಜನರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ.